ಸ್ವಲ್ಪ ಹೇಳಬೇಕು ಅಂತ ಅನಂತ ಹೇಳು. ಓಂ ಶಾಂತಿ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಬಹಳ ಪ್ರೀತಿಯಾದಂಥ ವಿಶೇಷ ವ್ಯಕ್ತಿ ಅಂತಲೇ ನಾವು ಈ ಸೇವಕರು, ಜನನಾಯಕರು ವಿಶ್ವದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಸೇವೆಗಾಗಿ ಅವರ ಜೀವನವನ್ನು ಸಮರ್ಪಣೆ ಮಾಡಿದ್ದಾರೆ ಅಂತಲೇ ನಾವೊಂದು ರೀತಿ ಜೀವನ ಕೊಟ್ಟಿದ್ದೀವಿ. ಆದರೆ ನಮ್ಮ ಕೃಷ್ಣ ಬೈರೇಗೌಡಣ್ಣವರು ಇಷ್ಟು ಒಂದು ವಿಶಾಲ ಮನಸ್ಸಿನಿಂದ, ಇಷ್ಟು ಒಂದು ಉದಾರತೆಯಿಂದ ಈ ಒಂದು ಸೇವೆಯಲ್ಲಿ ನಮಗಾಗಿ ಈ ಒಂದು ಜಾಗವನ್ನು ಅವಾಗಲೇ ಜಯಂತಿ ಅಕ್ಕವರು ಸಹ ಹೇಳಿದ್ರು, ಒಂದೊಂದು ಚಿಕ್ಕದಾಗಿ ನಾವು ಮಾಡಬೇಕಾದ್ರೂ ಕೂಡ ಬಹಳ ಕಷ್ಟನೇ. ಅದರಲ್ಲೂ ಈ ಒಂದು ಮಹಾನಗರ ಪಾಲಿಕೆ ಏನು ಬೆಂಗಳೂರು ಇದೆಯೋ, ಈ ಬೆಂಗಳೂರಲ್ಲಿ ಒಂದೊಂದು ಇಂಚಿಗೂ ಕೂಡ ನಾವು ಜಾಗನ ತಗೊಳ್ಬೇಕಂದ್ರೆ ಬಹಳ ಕಷ್ಟದ ವಿಚಾರ. ತಮ್ಮೆಲ್ಲರಿಗೂ ಅನುಭವ ಇದೆ. ಆದರೆ ನಮ್ಮ ಕೃಷ್ಣ ಬೈರೇಗೌಡಣ್ಣವರು ಇಷ್ಟು ಉದಾರತೆಯಿಂದ, ಇಷ್ಟು ವಿಶಾಲತೆಯಿಂದ, ಯಾವುದೇ ರೀತಿಯಲ್ಲಿ ಬೇರೆ ಅನ್ಯತೆ ಭಾವಿಸಿದನೆ ಅವ್ರು ಇಷ್ಟು ಒಂದು ಮನಸ್ಸನ್ನ ಮಾಡಿ ಇಂಥ ದೊಡ್ಡ ಭವನ ಮಾಡಲಿಕ್ಕೆ ಅಥವಾ ಅನೇಕ ತಪಸ್ವಿಗಳು ತಪಸ್ಸು ಮಾಡಲಿಕ್ಕಾಗಿ, ಅವರ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋದಕ್ಕಾಗಿ, ಅವರ ಜೀವನವನ್ನು ಉದ್ಧಾರ ಮಾಡ್ಕೊಳ್ಳೋದಕ್ಕಾಗಿ, ಮನಃಶಾಂತಿಗಾಗಿ, ಮನೆ ಶಾಂತಿಗಾಗಿ ಇಂಥ ಒಂದು ವಿಶೇಷ ಕಾರ್ಯದಲ್ಲಿ ನಮ್ಮ ಕೃಷ್ಣನವರು ಈ ಜಾಗವನ್ನು ಕೊಟ್ಟಿದ್ದಾರೆ. ಅಂಥ ಒಂದು ಕಾರ್ಯದಲ್ಲಿ ಅಣ್ಣವರು ವಿಶೇಷವಾಗಿ ನಮಗೆ ಸಮಯ ಕೊಟ್ಟು ಈ ಒಂದು ಜಾಗವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅಣ್ಣವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಕಡೆಯಿಂದ ಜೋರಾಗಿ ಸ್ಮರಿಸ್ತಾ, ಯಾಕೆಂದರೆ ಅಣ್ಣವರು ಮನಸ್ಸು ಮಾಡಿದ್ರು, ವಿಶೇಷವಾಗಿ ಕಾರ್ಯ ಮಾಡೋದಕ್ಕೆ ಜಾಗವನ್ನು ಕೂಡ ಕೊಡಲಿಕ್ಕೆ ನಿಮಿತ್ತರಾದರು. ಆದರೆ ಅಷ್ಟು ಸಹಜನೂ ಅಲ್ಲ. ನಮ್ಮ ಹರಿಯಣ್ಣ ಮತ್ತು ಲಕ್ಷ್ಮಿ ಅಕ್ಕನ ನಾವು ಎಷ್ಟು ರೂಪದಲ್ಲೂ, ಎಷ್ಟು ಶಬ್ದಗಳಲ್ಲಿ ನಾವು ಹೇಳೋದು ಬಹಳ ಕಡಿಮೆನೇ. ಏಕೆಂದರೆ ಇಷ್ಟು ಮನಸ್ಸು ನಾವು ಅವರು ಒಂದು ರೀತಿ ಹಿಂಬಾಲಿಸಿದ್ವಿ, ಅಣ್ಣವರು ಅವರಿಗೆ ಹಿಂಬಾಲಿಸ್ತಾ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ನಾವು ಇವರಿಗೆ ಒಂದು ರೀತಿ ಕಷ್ಟ ಅಂತಲೂ ಅನಿಸಿರ್ಬೋದು. ಅಣ್ಣವರಿಗೆ ಆ ಸಮಯದಲ್ಲಿ ಏನಪ್ಪ ಈ ಬ್ರಹ್ಮಕುಮಾರಿಯರು ಒಂದು ಸೆಕೆಂಡು ಕೂಡ ನಮ್ಮನ್ನ ಕುಳಿತುಕೊಳ್ಳೋದಕ್ಕೂ ಬಿಡಲ್ಲ, ನಿದ್ರೆ ಮಾಡೋದಕ್ಕೂ ಬಿಡುತ್ತಾ ಇಲ್ಲ, ಅಥವಾ ಎಲ್ಲರೂ ಒಂದು ಕಾರ್ಯದಲ್ಲೂ ಹೋಗ್ಲಿಕ್ಕೆ ಬಿಡುತ್ತೆ ಇಲ್ಲ ಅಂತ ಅಣ್ಣವ್ರಿಗೆ ಅಥವಾ ಅಕ್ಕವ್ರಿಗೆ ಅನಿಸಿರ್ಬೋದು. ಅದು ಇಲ್ಲ ಅಂದ್ಕೊಳ್ತೀನಿ. ಯಾಕೆಂದರೆ ಅಷ್ಟೇ ದಿಲ್ಲಿಂದ, ಉದಯತೆಯಿಂದ, ಉದಾರತೆಯಿಂದ ಅಣ್ಣವರು ಪ್ರೀತಿಯಿಂದ ಅಣ್ಣವ್ರನ್ನ ಹಿಂಬಾಲಿಸಿ ಹೆಜ್ಜೆ ಹೆಜ್ಜೆಲ್ಲೂ ಕೂಡ ಅವರಿಬ್ಬರ ಒಂದು ಶ್ರಮ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಶಬ್ದವೇ ಕಡಿಮೆ. ಅವರಿಗೆ ಯಾವ ರೂಪದಲ್ಲಿ ನಾವು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು, ಧನ್ಯವಾದ ಹೇಳಬೇಕು. ಅದಕ್ಕಾಗಿ ಧನ್ಯವಾದ ಹೇಳೋದು, ಥ್ಯಾಂಕ್ಸ್ ಓಡಿಸಿ ಒಂದು ಭುಜವಾಗಿ ಸದಾಕಾಲ ಬಲಭುಜವಾಗಿ ಈ ಒಂದು ಕಾರ್ಯದಲ್ಲಿ ಅವರಿಬ್ಬರು ನಮ್ಮ ಸೇವೆಗಾಗಿ ಅಣ್ಣವ್ರನ್ನ ಹಿಂಬಾಲಿಸಿ ಕೊಟ್ಟಿರೋದಕ್ಕಾಗಿ ಅವರಿಬ್ಬರಿಗೂ ಕೂಡ ಪತಿ ಪತ್ನಿ ಅಥವಾ ಅವರ ಮನೆಯವರಿಬ್ಬರು ಸೇರಿ ಇಷ್ಟು ಒಂದು ಒಳ್ಳೆ ಕಾರ್ಯದಲ್ಲಿ ಅವರು ಭಾಗಿಯಾಗಿ ಕೊಟ್ಟಿರೋದಕ್ಕೋಸ್ಕರ ಜೋರಾಗಿ ಕೂಡ ಭಾವನೆ ಕಡೆಯಿಂದ ಇಂಥ ಒಂದು ತಪಸ್ವಿಗಳ ಒಂದು ಪ್ರತಿಯೊಬ್ಬರ ಆಶೀರ್ವಾದ ಸದಾಕಾಲ ಅವರಿಗೆ ಆರೋಗ್ಯವಾಗಿರಲಿ, ಅವ್ರು ಯಾವಾಗಲೂ ಕೂಡ ನಮ್ಮ ಜೊತೆಯಲ್ಲಿ ಇರಲಿ, ಅವರ ಪರಿವಾರ ಸದಾಕಾಲ ಸುಖಕರವಾಗಿರಲಿ ಅಂತ ನಾವೆಲ್ಲರೂ ಹೇಳುತ್ತಾ ಈ ಸಂದರ್ಭದಲ್ಲಿ ಅಕ್ಕವರು ನಂತರ ಅವರ ವಿಚಾರವನ್ನು ನಮ್ಮ ಮುಂದೆ ಇಡ್ತಾರೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಥ್ಯಾಂಕ್ಸ್.